ಅಯ್ಯಪ್ಪ ಇದೊಂದು ಟೆನ್ಷನ್ ಆಗಿತ್ತಪ್ಪ. ಯಪ್ಪ ಏನಾನ ಕೆಲ್ಸಗಳಾಗತ್ತಕ್ಕನ ಬೇಡ, ಟೆನ್ಷನ್ ಅಂದರೆ ಟೆನ್ಷನ್. ಅಲ್ಲೂ ಆಗ್ಲಲ್ಲ ಸರ್ವರ್ ಹೋಗೋದು. ಅಯ್ಯೋ ಎಷ್ಟು ಟೆನ್ಷನ್ ಆಗೋದಪ್ಪ. ಎಲ್ಲೋದ್ರೂ ಕೆಲಸಗಳಾಗತ್ತಕ್ಕನ ಅಂತರ ಭಯ. ಇವತ್ತು ಬೇಗ ಕೆಲಸ ಆಯ್ತತ್ಲಾಗೆ. ಕಣಪ್ಪ, ಹೆಂಗ ಕೆಲ್ಸಗಳು ಆದ್ವೇಳು. ಇವಾಗ ನಿನ್ನ ಹೆಸರಿಗೆ ಬಂತಾ ಅಲ್ಲೇನಿ? ನನ್ನ ಹೆಸ್ರಿಗಿನ ಪೇಪರ್ ಬಂದು ಬಿಡ್ತವೆ. ನನ್ನ ಹೆಸ್ರಿಗೆ ಆಗುತ್ತೆ. ಇವಾಗೆಲ್ಲ ಎಲ್ಲ ಗಿಡ ಕೀಳಿಸ್ಬಿಟ್ಟು ಒಂದ್ಸತಿ ಬಸ್ತಿಗೆ ಕಟ್ಟಿಬಿಟ್ಟು ಅಳತೆ ಮಾಡಿಸೋದು, ಯಾವ್ಯಾವ ಕಡೆಗೆ ಬರುತ್ತೆ ಅಂತ ಹೇಳಿ. ಆಮೇಲೆ ನಿಮ್ದೆಲ್ಲನ ಒಂದ್ಸತಿ ಎಲ್ಲ ಬಸ್ತು ಮಾಡಿಸಿದ್ರೆ ನಿಮ್ದು ಎಲ್ಲಿ ಜಮೀನು ನಿಮ್ಗೆ ಒಂದೊಂದು ಎಕರೆ ಮಾಡಿಸಿರೋದು ಒಂದೊಂದು ಎಕರೆ ಬರುತ್ತೆ ಕಣೆ ಅಕ್ಕ. ಎಲ್ಲ ಅದು ಕ್ಲೀನ್ ಮಾಡಿಸ್ಬೇಕು. ಎಲ್ಲ ಕ್ಲೀನ್ ಮಾಡಿಸ್ಬಿಡಪ್ಪ ಪ್ರವೀಣ. ಎಲ್ಲ ಕ್ಲೀನಿಂಗ್ ಮಾಡಿಸ್ಬಿಟ್ಟು ಎಲ್ಲ ಒಂದು ಬೋರ್ ಹಾಕ್ಸಿ ಅಡಿಕೆ ಗಿಡ ಕಟ್ಟಿಬಿಡು. ಬಂದು ಬಿಡ್ತಾಳೆ ಅವಳು. ಹೊಲ ಮಾಡಿರೋದೆಲ್ಲ ಗೊತ್ತಾಗ್ಬಿಟ್ರೆ ಆ ಋತು ಬಂದು ಬಿಡ್ತಾಳೆ. ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀವಿ ಅಂತ. ಹೆಂಗ ಬಿಡತ್ತ, ರಿಜಿಸ್ಟ್ರ್ ಆಯ್ತಲ್ಲ ಸದ್ಯ. ಬೇಗ ರಿಜಿಸ್ಟ್ರ್ ಮುಗಿಸ್ಕೊಂಬಂದು ಇಟ್ಕೊಯಪ್ಪ. ನನಗೂ ಹಂಗೆ ಸಾಕಾದಂಗೆ ಆಗುತ್ತೆ. ಅಲ್ಲಿ ನಿನ್ಕಮಕ್ಕಾಗಲ್ಲ. ಎಲ್ಲ ಫೋಟೋ ಹೊಡಿತಾರೆ, ಬೆಟ್ಟಿಗೆ ಸೇಮ್ತಾರೆ, ಎಲ್ಲ ಮಾಡ್ತಾರೆ ಅಲ್ಲಿ ರಿಜಿಸ್ಟ್ರ್ ಮಾಡ್ಬೇಕಾರೆ. ಎಲ್ಲ ಮಾಡ್ತಾರೆ ಕಣೆ ಅಕ್ಕ. ಅಯ್ಯಪ್ಪ ಇದೊಂದು ನನಗೆ ದೊಡ್ಡ ಸಮಸ್ಯೆ ಬಗೆಹರ್ದಂಗೆ ಆಯಿತು. ಅಯ್ಯಪ್ಪ ನಂದು ನಿಮ್ಮ ಮನೆದೊಂದು ಸೋಮವಾರ ಅಂದು ಆಗ್ಬಿಟ್ರೆ ಸಾಕು. ಎಲ್ಲ ಬಂದೆ ನಾಳೆ ಆತೇನೆಲ್ಲ ರಿಜಿಸ್ಟ್ರ್ ಆತೇನಪ್ಪ. ಪ್ರವಿ ಹೋಗಿದ್ದಲ್ಲ. ಎಲ್ಲ ಆಯ್ತು ಕಣಕ್ಕ. ಎಲ್ಲ ಆಯಿತು, ಮುಗಿಸ್ಕೊಂಡು ಬಂದ್ವಿ. ಇವಾಗ ಎಲ್ಲ ಮುಗಿಸ್ಕೊಂಬಂದು ಕೂತ್ಕೊಂಡಿದ್ದೀವಿ ಆರಾಮಾಗಿ. ಅಂತ ಇದೊಂದು ಸಮಸ್ಯೆ ಬಗೆಹರಿತು ನಮಗೆ. ಅಯ್ಯೋ ಇದು ಎರಡು ಹೊತ್ತಿಗೆ ಆಗುತ್ತೋ ಅಮ್ಮಂಗಾತು. ಹೆಂಗ ಆತತ್ತ ಹೋಗಿ ಅಲ್ಲೂ ಕಾದಿದ್ದೆ ಆತ್ ಕಣೆ. ಯಪ್ಪ ಎಲ್ಗನ ಹೋಗಿತ್ತ ಕೆಲ್ಸಗಳು ಆಗಲ್ಲವು. ನಾವೇನು ಅಂದ್ಕೊಂಡಿದ್ವಿ ಬೇಗ ಫಾಸ್ಟ್ ನಮ್ಮದೇ ಇರುತ್ತೆ ಅಂತ. ನೆನ್ನೆ ಸಾಯಂಕಾಲ ಯಾವ್ಯಾವ ಪೆಂಡಿಂಗ್ ಇದ್ವಂತೆ, ಅದಕ್ಕೆ ನೋಡೋಕೆ ಇಷ್ಟು ಹೊತ್ತಾಯಿತು. ಅದಕ್ಕೆ ಅತ್ಲಾಗೆ ಎಲ್ಲ ಊಟ ಗೀಟ ಮಾಡ್ಕೊಂಡೆಲ್ಲ ಬಂದುಬಿಟ್ವಿ. ಊಟ ಮಾಡ್ಕೊಂಬಂದ್ರಿ? ಎಲ್ಲಿ? ಏನಿಲ್ಲ ಕಯ್ಯ, ನಮ್ಮ ತಮ್ಮ ಹೋಟ್ಲಾಗೆ ಎಲ್ಲರಿಗೂ ಬಿರಿಯಾನಿ ಕಬಾಬು ಎಲ್ಲನ ಮಿಲ್ಟ್ರಿ ಹೋಟ್ಲಿಗೆ ಕರ್ಕೊಂಡು ಹೋಗಿದ್ದ. ಎಲ್ಲ ಚೆನ್ನಾಗೆ ತಿನ್ಕೊಂಡು ಬಂದ್ವಿ. ಎಲ್ಲ ಚೆನ್ನಾಗಿ ಮಟನ್ ಊಟ ಚಿಕನ್ ಊಟ ಎಷ್ಟನ ತಿನ್ನು. ಎಲ್ಲನ ಕೊಡಿಸಿದ್ದ ನನ್ನ ತಮ್ಮ. ಅದೇ ರಿಜಿಸ್ಟ್ರ್ ಬೇರೆ ಆಯ್ತಲ್ಲ, ಅದಕ್ಕೆಲ್ಲ ಕೊಡಿಸಿದ್ದ, ತಿನ್ಕೊಂಡು ಬಂದ್ವಿ. ಹೌದೇನು? ಹೆಂಗ ಬಿಡತ್ತ. ಹೆಂಗ ಪ್ರವಿ ಖುಷಿ ಆಗ್ಬಿಟ್ಟೈತೆ. ಅದಕ್ಕೆ ಕೊಡಿಸಿದ್ದಾನೆಲ್ಲನ ಅಕ್ಕವ್ರಿಗೆಲ್ಲನ ಮಿಲ್ಟ್ರಿ ಹೋಟ್ಲಿಗೆ ಕರ್ಕೊಂಡೋಗೆಲ್ಲ ಮಟನ್ ಊಟ ಕೊಡಿಸಿದ್ದಾನೆ. ಹೂನಕ್ಕ, ಖುಷಿ ಆಗ್ಬಿಡ್ತು. ಇದೊಂದು ನನಗೆ ಟೆನ್ಷನ್ ಅಂದರೆ ಟೆನ್ಷನ್ ಆಗಿಬಿಟ್ಟಿತ್ತು. ಹೆಂಗ ಇವ ರಿಜಿಸ್ಟ್ರ್ ಎಲ್ಲ ಮುಗೀತಲ್ಲ, ಅಷ್ಟೇ ಸಾಕು, ಎಲ್ಲ ಮುಗ್ದೋಗ್ಬಿಡ್ತು. ಯಪ್ಪ ನಾನು ಬೆಳಗ್ಗೆನೇ ಆಗುತ್ತೆ ಅಂತ ಅಂದ್ಕೊಂಡೆ, ಅದಾಗಲೇ ಇಲ್ಲ, ಇಷ್ಟೊತ್ತಾಯಿತು. ಏನು ಮಾಡೋದು? ಅದಕ್ಕೇ ಎಲ್ಲನ ಹೋಗಿ ಭರ್ಜರಿಗೆಲ್ಲ ಊಟ ಮಾಡ್ಕೊಂಬಂದ್ವಿ. ಇವಾಗ ಇನ್ನೇನು ಯಾರು ಊಟ ಮಾಡೋ ಆಗಿಲ್ಲ, ಎಲ್ಲ ಭರ್ಜರಿ ಬ್ಯಾಟಿಂಗ್ ಮಾಡಿಬಿಟ್ಟವ್ರೆ. ಎಲ್ಲ ಒಂದು 3,000 ಆಯ್ತು ಕಣಕ್ಕ. ಬಿಲ್ಲೇ 3,000 ರೂಪಾಯಿ ಆಯಿತು. ಅದೇನು ಅಂತ ಹೋಟ್ಲಿಗೆ ಹೋಗಿದ್ರೆ? ಚೆನ್ನಾಗೈತೆ ಕಣ್ಣಿಲ್ಲಮ್ಮ, ಅದು ದೊಡ್ಡದು ಹೋಟ್ಲು, ಒಳ್ಳೆ ಸಖತ್ತಾಗೈತೆ. ಅಂತ ಹೋಟ್ಲಿಗೆ ಕರ್ಕೊಂಡು ಹೋಗಿದ್ದ. ನಾವು ಯಾವತ್ತೂ ಹೋಗೇ ಇರಲಿಲ್ಲ ಬಿಡು ನೀಲಕೈ. ನನ್ನ ತಮ್ಮ ಅಂತ ಹೋಟ್ಲಿಗೆ ಕರ್ಕೊಂಡು ಹೋಗಿದ್ದ ಇವತ್ತು. ನನ್ನ ತಮ್ಮ ನಿಜವಾಗ್ಲೂ ಗ್ರೇಟು. ನಮ್ಮ ಪ್ರವಿ ನಿಜವಾಗ್ಲೂ ಗ್ರೇಟ್ ಕಣಮ್ಮ. ಮುದ್ದು ತಮ್ಮ ಕಣಕ್ಕ, ಮುದ್ದು ತಮ್ಮ ಕಣಕ್ಕ. ನಾನು ಸಣ್ಣ ಹುಡುಗನಾಗಿದ್ದಾಗ ಹಿಂಗೆ ಮುದ್ದಾಡ್ತಿದ್ದು ನನ್ನ ತಮ್ಮನ್ನ. ನಾನೇ ಎತ್ಕೊಂಡು ಬೆಳೆಸಿರೋದು ಇವನ್ನ. ಎತ್ಕೊಂತಿದ್ದೆ ಯಾವಾಗಲೂ ಚೆನ್ನಾಗೇ ನನ್ನ ತಮ್ಮ ಅಂತೇಳಿ ಎತ್ಕೊಂಡು ಸಾಕಿದ್ದೆ ಅನ್ಬಿಡ. ಹಂಗೇನೆ ಹಿಂಗಿದ್ದ ಸಣ್ಣ ಹುಡುಗನಾಗೆ. ಕರ್ಕೊಂಡೋಗಿ ಏನಾನ ತಿನ್ರಿ ಅಕ್ಕ ಅಂತೇಳಿ ಹೋಟ್ಲಕ್ಕೆ ಬಿಟ್ಟುಬಿಟ್ಟ. ಮಸ್ತ ತಿಂದ್ವಿ. ನನ್ನ ಮುದ್ದು ತಮ್ಮ ಇವನು. ಸುಗುಣನ್ಗೆ ಯೋಟ ಆಸೆ ತಮ್ಮನ ಮೇಲೆ ಅಲ್ವೇ? ಮೂನಕ್ಕ ನನಗೆ ಭಾಳ ಆಸೆ ನನ್ನ ತಮ್ಮನ ಮೇಲೆ, ಭಾಳ ಆಸೆ. ಕರ್ಕೊಂಡೋಗಿ ನೋಡಿ ಎಷ್ಟು ಚೆನ್ನಾಗಿ ನನಗಿವಾಗ ಮಟನ್ ಊಟ ಎಲ್ಲ ಕೊಡಿಸಿದ್ದಾನೆ. ತುಂಬ ಖುಷಿ ಆಗ್ತೈತಿ. ಕೆಲಸ ಬೇರೆ ಆಯಿತು. ಇನ್ನೊಬ್ರು ಯಾರನ್ನಾಗಿದ್ರೆ ಅದೇ ಕರ್ಕೊಂಬರೋರು. ನಮ್ಮ ಮುದ್ದು ತಮ್ಮ ಎಷ್ಟು ಚೆನ್ನಾಗಿದ್ದಾನೆ. ನಮ್ಮ ಪಾಪ ಚೆನ್ನಾಗಿದ್ದಾನೆ ನಮ್ಮ ಪ್ರವಿ. ಅಯ್ಯೋ ನಾನಂತವಾಗ ತುಂಬ ಇಷ್ಟಪಡ್ತಿದ್ದೆ ಇವನ್ನಂತೂ. ಎಷ್ಟು ಚೆನ್ನಾಗಿ ಎತ್ಕೊಂಡು ಸಾಕಿದ್ದೀನಿ ಅಂತಂದರೆ ಅವ್ನು ನೋಡೋಕ್ಕೆ ಬಿಡ್ತಿರ್ಲಿಲ್ಲ. ಅಲ್ಲೂ ಇಲ್ಲೂ ಕರ್ಕೊಂಡು ಹೋಗ್ತಿದ್ದೆ, ಉಣ್ಣಿಸ್ತಿದ್ದೆ, ಅನ್ನ ಉಣ್ಣಿಸ್ತಿದ್ದೆ. ಅಯ್ಯೋ ಎಷ್ಟು ಚೆನ್ನಾಗಿ ಎತ್ಕೊಂಡು ಸಾಕಿದ್ದೀನಿ ಅಂದರೆ ನಮ್ಮ ಅಮ್ಮಗಿನ್ನೂ ಹೆಚ್ಚಾಗಿ ನಾನೇ ಇವನ್ನ ಎತ್ಕೊಂಡು ಚೆನ್ನಾಗಿ ಸಾಕಿರೋದು. ನೆನೆಸ್ಕೊಂತಾಳೆ ನೋಡಿ, ಈಗ ತಮ್ಮನ್ನ ನೆನೆಸ್ಕೊಂತಾಳೆ. ಅವಾಗ ಎತ್ಕೊಂಡು ಸಾಕಿರೋದನ್ನೆಲ್ಲನ ನೆನೆಸ್ಕೊಂತಾಳೆ. ಅಕ್ಕರೆ ಮತ್ತು ತಮ್ಮಗಳನ್ನೆಲ್ಲ ಎತ್ಕೊಂಡು ಸಾಕೋದಲ್ಲೇ ನಮ್ಮ. ನಮ್ಮ ಪ್ರವೀಣ ನಾನಂತೂ ತುಂಬ ಇಷ್ಟಪಡ್ತಿದ್ದೆ. ಈ ನಡುವೆನೇ ನಾವು ಹಿಂಗೆ ಜಗಳ ಆಡೋದು. ಅವಾಗಲೂ ಜಗಳ ಆಡ್ತಿದ್ವಿ. ಮದುವೆಗಿನ್ನ ಮುಂಚೆಗೆ ಇಬ್ಬರು ಕೂತ್ಕೊಂಡು ಇಟ್ಕೊಂಡು ಒಯ್ದಾಡ್ತಿದ್ವಿ. ಇವಾಗ ತುಂಬ ಇಷ್ಟಪಡ್ತೀನಿ. ನನ್ನ ತಮ್ಮನ ತುಂಬ ಇಷ್ಟಪಡ್ತೀನಿ. ನಮ್ಮ ಮುತ್ತಾಗಿ ನನಗೇನೆ ಹೆಂಗೋ. ಈಗೇನೇನು ಅಡುಗೆ ಮಾಡಲ್ವೇನೋ, ಎಲ್ಲ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಕೊಂಡು ಬಂದಿದ್ರ ಪ್ರವಿ ಹೋಟ್ಲಕ್ಕೆ ಕರ್ಕೊಂಡು ಹೋಗ್ಯವನೇ. ಚೆನ್ನಾಗಿರೋ ಹೋಟ್ಲಕ್ಕೆ ಕರ್ಕೊಂಡು ಹೋಗಿದ್ದಮ್ಮ. ಎಲ್ಲ ಕೊಡಿಸ್ತಾ ತಿನ್ಕೊಂಡು ಬಂದ್ವಿ. ಚೆನ್ನಾಗಿ ತಿಂದ್ವಿ. ಯಪ್ಪ ನಮ್ಮ ಸುಗುಣ ಅಂತೂ ತಿಂದ್ಲು ಅಂದ್ಬಿಡ ಕಣೇನಿಲ್ಲ ಮದ್ಯ ಅಂತಾನ. ನನಗೆ ತಿಂಬಾಗ ಸರ್ಬತ್ತಿರಲಿಲ್ಲ. ನಾನು ಅದೇನೋ ತಗೊಂಡಿದ್ದೆ ಗ್ರೇವಿನ. ಚೆನ್ನಾಗಿತ್ತು, ಒಳ್ಳೆನೆ. ನಮ್ಮ ಅಮ್ಮಗೆ ಅದು ಇಷ್ಟ ಆಗಲಿಲ್ಲ. ಚೆನ್ನಾಗಿತ್ತಲ್ವೇನಮ್ಮ? ನನಗೆ ಚಿಕನ್ ಗ್ರೇವಿ ಕಣಮ್ಮ, ಅದು ತುಂಬ ಚೆನ್ನಾಗಿತ್ತು. ಅದೇನು ತಿಂದಿಲ್ಲ ನೀನು, ಅದಕ್ಕೆ ಹೇಳದ್ ಖಾರ ಅಂದ್ರೆ ಖಾರ. ನನಗೂ ಮಟನ್ ಬಿರಿಯಾನಿನೂ ಎಲ್ಲ ಕೊಡಿಸಿದ್ದ. ಫ್ರೈ ಕಬಾಬು ಎಲ್ಲ ಕೊಡಿಸಿದ್ದ. ಚಿಕನ್ನು ಏನಾನ ತಿನ್ನಮ್ಮ.
ಇಂಥದ್ದು ಬೇಕು ಅಂತ ಹೇಳಿದ್ರೆ ಅಂತ ಸಿಗುತ್ತೆ ಅಲ್ಲಿ ಅಂಥದ್ದು ಮಿಲ್ಟ್ರಿ ಹೋಟ್ಲು ಸಖತ್ತಾಗಿತ್ತು ಕಣೆ. ಅಯ್ಯಪ್ಪ ಎಂಥ ದೊಡ್ಡ ಹೋಟ್ಲು ಗೊತ್ತಾ, ಸೂಪರ್ ಆಗಿತ್ತು. ಹೆಂಗ ಬಿಡ್ರತ್ತ ಚೆನ್ನಾಗಿ ತಿನ್ಕೊಂಬಂದಿದ್ರ. ಪ್ರವಿ ಎಲ್ಲ ರಿಜಿಸ್ಟರ್ ಮಾಡಿಸ್ಕೊಂಡು ಅವ್ರ ಅಕ್ಕ ಇರ್ತಾಗೆಲ್ಲ ಹೋಟ್ಲಿಗೆ ಕರ್ಕೊಂಡೋಗಿ ಮಿಲ್ಟ್ರಿ ಹೋಟ್ಲಿಗೆ ಕರ್ಕೊಂಡೋಗಿ ಎಲ್ಲ ಚೆನ್ನಾಗಿ ತಿನ್ನಿಸ್ಕೊಂಡು ಬಂದವನಿ. ಹ್ಞೂನಕ್ಕ ರಿಜಿಸ್ಟ್ರ್ ಬೇರೆ ಆಯಿತು, ಖುಷಿ ಆಗ್ಬಿಡ್ತು. ಇನ್ನೇನು ಪೇಪರ್ ನಾಳೆ ರೆಡಿಯಾಗಿ ಕೊಡ್ತಾರೆ, ಎಲ್ಲ ರೆಡಿ ಆಗುತ್ತೆ, ಎಲ್ಲ ಆಗ್ಬಿಡ್ತಲ್ಲ. ನಾಳೆ ಬಾ ಅಂತ ಹೇಳ್ತಾವಣ್ಣ. ಎಲ್ಲ ರೆಡಿ ಆಯ್ತಪ್ಪ, ನಿನ್ನ ಹೆಸ್ರಿಗೆ ಬಂದುಬಿಡ್ತು 12 ಎಕರೆ ಜಮೀನು, ಅದರಲ್ಲೆಲ್ಲ ನಿಮ್ಮ ಅಕ್ಕರ್ಗೆ 1 ಎಕರೆ ಅಂತ ಹೇಳಿದ್ರಾ. ಇನ್ನು 9 ಎಕರೆ ಜಮೀನು ನನಗೆ ಆಯಿತಾ. ನನಗಂತೂ ತುಂಬ ಖುಷಿ ಆಯಿತು. 12 ಎಕರೆಗೆ ಇವಾಗ ಇವ್ರಿಗೆ 1 ಎಕರೆ ಮಾಡಿಸಿದ್ದೀನಿ. ಸುಗಣಕ್ಕನಿಗೆ 1 ಎಕರೆ, ಅರುಣಕ್ಕನಿಗೆ 1 ಎಕರೆ, ವರ್ಣಕ್ಕನಿಗೆ 1 ಎಕರೆ, ಎಲ್ಲರಿಗೂ 1 ಎಕರೆ ಬಂದೈತೆ. ಇವಾಗ ಇನ್ನು 9 ಎಕರೆ ಜಮೀನು ನನಗೆ ಆಗ್ಬಿಡ್ತಾ, ತುಂಬ ಖುಷಿ ಆಗ್ಬಿಡ್ತು. ನಮ್ಮ ಅಪ್ಪನ ಆಸ್ತಿ ಕೊನೆಗೂ ನನ್ನ ಕೈಗೆ ಸೇರ್ತಲ್ಲ ಅಂತೇಳಿ ತುಂಬ ಆಸೆ ಇಟ್ಕೊಂಡಿದ್ದೆ. ನಮ್ಮ ಅಪ್ಪನ ಆಸ್ತಿ ನನಗೆ ಬೇಕು, ನಮ್ಮ ಅಪ್ಪನ ಆಸ್ತಿ ನಾನು ತಗೋಬೇಕು ಅಂತೇಳಿ ತುಂಬ ಆಸೆ ಇಟ್ಕೊಂಡಿದ್ನಲ್ಲಿ ನೀಲಕಯ್ಯ. ನನಗೆ ತುಂಬ ಖುಷಿ ಆಗ್ಬಿಡ್ತು. ಹೆಂಗ ಬಿಡತ್ತ. ಭಾಳ ಕಷ್ಟ ಬಿದ್ದೆ, ಕಷ್ಟಪಟ್ಟಿದ್ಕೊಂಡು ಇವತ್ತು ಸಾರ್ಥಕ ಆಯಿತು. ಕಷ್ಟಪಟ್ಟು ಇವಾಗೆಲ್ಲ ನೋಡಿ ಓಡಾಡ್ಕೊಂಡು ಮಾಡಿಸ್ಕೊಂಬತ್ಕೆ ಆಯ್ತು. ಅವನು ಬಿಡತ್ತ ಹೋಗ್ಲಿ ಅಂತ ಹೇಳಿ ಸುಮ್ಮನಾಗಿದ್ರೆ ಯಾವುದೂ ಆಗ್ತಿರ್ಲಿಲ್ಲ ನೀಲಮ್ಮ. ಇವಾಗ ಹೆಂಗಾರ ನಮ್ಮ ತಮ್ಮ ಕಷ್ಟ ಬಿದ್ದವನಿ, ಕಷ್ಟ ಬಿದ್ದು ಮಾಡಿಸ್ಕೊಂಡ. ಹಂಗೆ ಕಷ್ಟ ಬಿದ್ದು ಮಾಡಿಸ್ಕೊಂಡೆ ಬಿಡು, ನಮಗೂ 1 ಎಕರೆ ಸಿಕ್ತು, ಅವನಿಗೂ ಆಯಿತು. ಇವತ್ತು ಹೆಂಗನ ನಮಗೂ ಒಂದೊಂದು ಸರ ಮಾಡಿಸ್ಕೊಡ್ತಾನೆ, ನೋಡ್ಕೊಂತಾನೆ. ಇವತ್ತು ನನ್ನ ತಮ್ಮ ಅನ್ಯಾಯ ಆಡಬಾರ್ದು, ನನ್ನ ತಮ್ಮ ಒಳ್ಳೇನು. ನನ್ನ ತಮ್ಮನಂತ ಯಾರು ಇಲ್ಲ ಕಣ್ಣಿಲ್ಲ ಕೈ ಹೇಳ್ಬೇಕಂದ್ರೆ. ಒಬ್ಬೊಬ್ರು ಕೊಡಲ್ಲ, ಅಕ್ಕಯ್ಯರಿಗೆ ಆತ ಕೊಡಲ್ಲ, ಇವನು ಇಷ್ಟನ ಕೊಟ್ಟವನಲ್ಲ ಅಂತೇಳಿ ಖುಷಿ ಪಡ್ಬೇಕು. ನನ್ನ ತಮ್ಮ ಇಷ್ಟನ ಕೊಟ್ಟವನಲ್ಲ ಅಂತ ಹೇಳಿ ನನಗೇನೋ ಖುಷಿ ಆಯ್ತಪ್ಪ. ನಾನೇನು ಚೆನ್ನಾಗಿ ತಿಂದ್ಬಿಟ್ಟೆ. ಅಂತ ಹೋಟ್ಲಿಗೆ ಯಾವತ್ತೂ ಹೋಗಿರ್ಲಿಲ್ಲ. ನಾನು ಹೋಗ್ಬೇಕು ಅಂದ್ಕೊಂಡಿದ್ದೆ. ಅಂತ ಹೋಟ್ಲಿಗೆ ಯಾವತ್ತೂ ಹೋಗಿರ್ಲಿಲ್ಲ. ಹೆಂಗೆ ಕರ್ಕೊಂಡು ಹೋದ್ನತ್ಲಿಗೆ ಅಲ್ಗೂ ಎಲ್ಲರಿಗೂ ಇನ್ನೇನೇನೋ ಕೊಡಿಸ್ತೀನಿ ಅಂತ ನಾವೇನು ಬೇಡಪ್ಪ ಬಾರಪ್ಪ ಅಂತೇಳಿ ಅದೇ ಕರ್ಕೊಂಬಂದ್ವಿ. ಹೆಂಗೆ ರಿಜಿಸ್ಟ್ರ್ ಆಯ್ತಲ್ಲ ಬಿಡು. ಅರುತನಿಗೆ ಗೊತ್ತಾಗ್ಬೇಕು ಇವಾಗ ಈ ವಿಷಯ. ಅವ್ರ ಅಕ್ಕರೆಲ್ಲ ಹೋಗಿ ಮಿಲ್ಟ್ರಿ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಬಂದವ್ರೆ, ಎಲ್ಲ ರಿಜಿಸ್ಟ್ರ್ ಆಗೈತೆ ಅಂತ ಅವಳಿಗೆ ಗೊತ್ತಾಗಬೇಕು. ಎಲ್ಲ ಸ್ಟೇಟಸ್ಗೆ ಹಾಕು ಪ್ರವಿ. ನಾವೆಲ್ಲ ಫೋಟೋ ತೆಕೊಂಡು ಬಂದಿದ್ವಿ, ಅವನ್ನೆಲ್ಲ ಸ್ಟೇಟಸ್ಗೆ ಹಾಕಿಸ್ತೀನಿ ತಡಿ. ನಂಬರ್ಗಳು ಇದ್ದಾವೆ, ನಾವು ಹಾಕ್ತೀವಿ. ನೋಡಲಿ ಅರುತು, ನೋಡ್ಲಿ ಹಾಕ್ರಿ. ನೋಡ್ಬಿಟ್ರೆ ನೋಡಿರೆಲ್ಲ ಒಂದಾಗ್ಬಿಟ್ಟವ್ರೆ ಅಂತ ಅವಳೇ ಬತ್ತಾಳೆ. ನೀವು ಹಾಕ್ರಿ ಎಲ್ಲನ. ಫೋಟೋ ಎಲ್ಲ ತಕ್ಕೊಂಬಂದಿದ್ರೆ ಚೆನ್ನಾಗಿತ್ತು. ಅಲ್ಲಿ ಎಲ್ಲ ಹೋಟ್ಲು ಚೆನ್ನಾಗಿತ್ತು. ತಕ್ಕೊಂಡ್ರಪ್ಪ ಇವ್ರು ಎಲ್ಲನ. ನಾನು ಒಂದೆರಡು ನಿನ್ಕಂಡೆ ತಕ್ಕೊಂಡ್ರು. ಎಲ್ಲ ಉಂಬದು ಎಲ್ಲ ತಕ್ಕೊಂತಾರಮ್ಮ ಇವಾಗ. ಎಲ್ಲ ತಕ್ಕೊಂಡು ಹಾಕದೇನಿ. ಮುಂದಕಾಯ ಎಲ್ಲ ತಕ್ಕೊಂತಾರೆ ಇವಾಗ. ಹಾಕ್ರಿ ಸಿಗೋಣ ಋತು ನೋಡ್ಲಿ. ಮತ್ತೆ ಅವಳು ನೋಡ್ಲಿ ಅಂತಲೇನೆ ಇವಾಗ ಇವನ್ ಮೊಬೈಲಿಗೆ ಕಳಿಸ್ತೀನಿ. ಕಳಿಸೋ ಪ್ರವಿ. ನಿನ್ನ ಮೊಬೈಲಾಗೆ ಎಲ್ಲ ಕಳಿಸ್ಬಿಡು. ಟಕ್ 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 ಅಂತ ರಿಜಿಸ್ಟರ್ ಆಗ್ಬಿಡ್ತು ಆಲೆ ಅಂತ ಎಲ್ಲ ಹೇಳು. ಹೇಳ್ತೀನಿ ಬಿಡಕ್ಕ, ನಾನೆಲ್ಲ ಯಾವಾಗ ನಾನು ಕಳಿಸ್ತೀನಿ. ಸ್ಟೇಟಸ್ಗೆ ಹಾಕಿದ್ರೆ ನೋಡ್ತಾಳೆ, ಸುಮ್ಮನೆ ಕಳಿಸಿದ್ರೆ ಯಾಕೆ ನನಗೆ ಯಾಕೆ ಕಳಿಸ್ತೆ ಹಂಗೆ ಹಿಂಗೆ ಅಂತ ಹೇಳಿ ಯಾಕೆ ಬೈಸ್ಕೊಂಬೋದು. ಸುಮ್ಮನೆ ಸ್ಟೇಟಸ್ಗೆ ಹಾಕಿದ್ರೆ ನೋಡ್ತಾರಲ್ವೇನಕ್ಕ. ಸುಮ್ಮನೆ ಸ್ಟೇಟಸ್ಗೆ ಹಾಕು. ಸ್ಟೇಟಸ್ಗೆ ಹಾಕಿದ್ರೆ ನೋಡ್ತಾಳೆ ಅವಳೆಲ್ಲ. ಅಯ್ಯೋ, ತುಂಬ ಹೋರಾಡಿ, ತುಂಬ ಕಷ್ಟ ಬಿದ್ದು ಏನೇನೋ ಡ್ರಾಮಾ ಮಾಡಿ ಎಲ್ಲ ಹೋರಾಡಿದ್ದಕ್ಕೆ ಕೊನೆಗೂ ಇವತ್ತು ನನಗೆ ರಿಜಿಸ್ಟ್ರ್ ಆಯಿತು. ರಿಜಿಸ್ಟ್ರ್ ಮಾಡಿಸ್ಕೊಂಡೆಲ್ಲ ಮನೆಗೆ ಬಂದ್ವಿ. ಕೊನೆಗೂ ಇವತ್ತು ಒಂಥರ ನೆಮ್ಮದಿ ಆದಂಗೆ ಆಯಿತು. ಇವ್ರನ್ನೆಲ್ಲ ಕರ್ಕೊಂಡೋಗಿ ಮಿಲ್ಟ್ರಿ ಹೋಟ್ಲಿಗೆ ಚೆನ್ನಾಗಿ ಎಲ್ಲರಿಗೂ ತಿನ್ನಿಸ್ಕೊಂಡು, ನಮ್ಮ ಸುಗುಣಕ್ಕನಿಗೆ ಆ ಥರ ಎಲ್ಲ ಅಂದರೆ ಇಷ್ಟ, ತುಂಬ ಇಷ್ಟ. ಹೋಟೆಲ್ಗೆ ಹೋಗಿ ಇಂಥದ್ದೆಲ್ಲ ಚೆನ್ನಾಗಿ ತಿನ್ನೋದಂದರೆ ಅದಕ್ಕೆ ಕರ್ಕೊಂಡೋಗಿ ಎಲ್ಲ ಚೆನ್ನಾಗಿ ತಿನ್ನಿಸ್ಕೊಂಡು ಕರ್ಕೊಂಡು ಬಂದೆ. ಹೆಂಗೋ ನಾನು ಏನೇನೋ ನಾಟಕ ಮಾಡಿ ನಮ್ಮ ಸುಗುಣಕ್ಕನ ಹತ್ರ ಸೈನ್ ಹಾಕಿಸ್ಕೊಬಿಟ್ಟೆ. ಕೆಲಸ ಏನೋ ಆಯಿತು. ವರ್ಣಕ್ಕ ಎಲ್ಲರೂ ಹಾಕಿದ್ರು. ಹೆಂಗ ಕೆಲಸ ಅಂತೂ ಇಂತೂ ಕೆಲಸ ಏನೋ ಆಯ್ತಪ್ಪ. ತುಂಬ ಕಷ್ಟಪಟ್ಟಿದ್ದಕ್ಕೆ ನಮ್ಮ ಅಪ್ಪಂದು ಆಸ್ತಿ ಸಿಗಬೇಕು ಅಂತ ಹೇಳಿ ತುಂಬ ಕಷ್ಟಪಟ್ಟಿದ್ದಕ್ಕೆ ಹೆಂಗೋ ಆಗ್ಬಿಡ್ತಪ್ಪ ಕೆಲಸ ಅಂತೂ ನೆಮ್ಮದಿ ಆದಂಗೆ ಆಯಿತು. ಇವತ್ತು ನೋಡ್ತಾ ಇರ್ರಿ, ನಿನ್ನ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.